ಬೆಂಗಳೂರಲ್ಲಿ ಇತ್ತೀಚೆಗೆ ನಮ್ಮ ಏರಿಯಾದಲ್ಲಿ ಎಕ್ಸಿಬಿಷನ್ ಅಂತ ಒಂದು ಹಾಕಿದ್ರು ಗುರು. ಅದರಲ್ಲಿ ತುಂಬ ವೆರೈಟೀಸ್ ಆಫ್ ಬರ್ಡ್ಸು, ಅನಿಮಲ್ಸ್ ಅಂತಂದರೆ ವಿಚಿತ್ರವಾಗಿರೋ ಒಂದು ರ್ಯಾಬಿಟು, ಜೊತೆಗೆ ಮಕ್ಕಳಿಗೆ ಇಷ್ಟ ಆಗುವಂತಹ ಆಟ ಸಾಮಾನುಗಳು, ಶಾಪಿಂಗು, ರಂಗಲ್ರಾಟೆ, ಜೈಂಟ್ ವೀಲು, ಕೊಲಂಬಸ್ಸು, ಜಂಬು ಕೊಲಂಬಸ್ಸು, ಆಮೇಲೆ ಈ ಥರ ಸೆಲ್ಫಿ ಇಟ್ಕೊಳ್ಳೋದಕ್ಕೆ 3D ಇಮೇಜಸ್ಸು, ಈ ಥರ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಸೊ ನಾವು ಲಾಸ್ಟ್ ಡೇ ಟ್ರೈ ಮಾಡೋಣ ಅಂತ ಹೇಳಿ ನಾನು, ನನ್ನ ಹಸ್ಬೆಂಡ್, ಮಕ್ಕಳು ಎಲ್ಲರೂ ಫ್ಯಾಮಿಲಿ ಜೊತೆಯಲ್ಲಿ ಒಟ್ಟಾಗಿ ಹೋಗಿದ್ವಿ. ಸ್ಟಾರ್ಟಿಂಗಲ್ಲಿದ್ದ 3D ಇಮೇಜಸ್ಗೆ ನನ್ನ ಚಿಕ್ಕು ಫೋಸ್ ಕೊಟ್ಟಿದ್ದು ನೋಡಿ, ಇಲ್ಲಿ ಫುಲ್ ಫೋಸ್ ಕೊಡ್ತಾನೆ ಹೋಗ್ತಿದ್ದಾನೆ. ಸೊ 3D ಇಮೇಜಸ್ಸು ಸಖತ್ತಾಗಿತ್ತು, ತುಂಬ ರಿಯಲಿಸ್ಟಿಕ್ ಆಗಿತ್ತು. ಸೊ ಇದಾದಮೇಲೆ ಈ ಫೋಟೋ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಎಂಟ್ರಿ ಆದಾಗ ವೆರೈಟೀಸ್ ಆಫ್ ಬರ್ಡ್ಸ್ ಇತ್ತು ಅಲ್ಲಿ. ಸ್ಟಾರ್ಟಿಂಗಲ್ಲಿ ಕಾಣಿಸಿದ್ದು ಬರೀ ಕೋಳಿಗಳೇ, ಬಟ್ ಕೋಳಿಗಳಲ್ಲೂ ಇಷ್ಟೊಂದು ವೆರೈಟೀಸ್ ಇದೆ ಅಂತ ನಂಗೆ ಆವಾಗಲೇ ಗೊತ್ತಾಗಿದ್ದು. ವಿಚಿತ್ರವಾಗಿರುವಂಥ ಪಾರಿವಾಳಗಳಿತ್ತು. ಆಮೇಲೆ ಏನಂತೀರ, ಗುಬ್ಬಚ್ಚಿಗಳಿಗೆ ಗಿಣಿ ಕೊಕ್ಕರೆ ಇಟ್ಟರೆ ಹೇಗಿರುತ್ತೆ ಆ ಥರದ್ದು ವಿಚಿತ್ರ ಬರ್ಡ್ಸು, ವಿಚಿತ್ರ ನೇಮ್ಸ್ ಇತ್ತು. ಎಲ್ಲ ಮಾಡೋಕ್ಕೆ ಹೋದರೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಿಮಗೆ ಜಸ್ಟ್ ಒಂದು ಹೆಡ್ಸಪ್ ಕೊಡೋದಕ್ಕೆ ಅಂತ ನಾನು ತುಂಬ ಸೂಪರ್ ಫಾಸ್ಟಾಗಿ ಕಂಡಿದ್ದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಹೊರಟೆ. ಸೋ ಸಾರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ನಾನಿವತ್ತು ನಿಮಗೆ ನಮ್ಮ ಏರಿಯಾಲಿ ಹಾಕಿದ್ದಂತಹ ಒಂದು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯೂಶ್ವಲಿ ಎಕ್ಸಿಬಿಷನ್ ಅಂತಂದರೆ ಕಲರ್ ಡಿಸ್ಪ್ಲೇಸು, ಕಲರ್ ಟಾಯ್ಸ್ ಅಂತೆ, ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಸರ, ಓಲೆ, ರಬ್ಬರ್ ಬ್ಯಾಂಡ್ಸು, ಈ ಥರದೊಂದು ಸ್ಟಾಲ್ಸು ಆ್ಯಂಡ್ ವೆರೈಟೀಸ್ ಆಫ್ ಸ್ಟಾಲ್ಸ್ ಹಾಕಿರ್ತಾರೆ. ಹಾಗೆ ಆಟ ಆಡೋದಕ್ಕೆ ಮಕ್ಕಳಿಗೆ ತುಂಬ ಎಂಟರ್ಟೈನಿಂಗ್ ಆಗಿರುವಂತಹ, ಏನಂತ ಕರಿತೀರ ನೀವು, ಜೈಂಟ್ ವೀಲು, ಜಂಬು ಕೊಲಸು, ಕಾರ್ಸು, ಟ್ರೈನ್ಸು, ಈ ಥರದ್ದೆಲ್ಲ ಇರುತ್ತೆ. ಸೊ ಹಾಗೆ ನಮ್ಮ ಏರಿಯಾಲಿ ಕೂಡ ಹಾಕಿದ್ರು. ಸೊ ನಿಮಗೆ ನಾನು ಯಾವ ಏರಿಯಾಯಿಂದ ಮಾತಾಡ್ತಾ ಇದ್ದೀನಿ ಅಂತ ಏನಾದರೂ ಒಂಚೂರು ಹಿಂಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ಸುಮಾರು ಒಂದು 70 to 80 ವೆರೈಟೀಸ್ ಆಫ್ ಬರ್ಡ್ಸ್ ಇರ್ಬೋದು. ನೀವು ವಿಡಿಯೋನ ಕೇರ್ಫುಲ್ಲಾಗಿ ನೋಡಿದ್ರೆ ಕೌಂಟ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಎಷ್ಟು ಅಂತ. ಸೊ ಈ ಥರ ಡಿಫ್ರೆಂಟ್ಸ್ ಆಗಿರೋ ಬರ್ಡ್ಸ್ನ ಕ್ಯಾಪ್ಚರ್ ಮಾಡ್ತಾ ಹೋದ್ವಿ. ಸೊ ಹೆಸರು ಬೇರೆ ಇತ್ತು, ಆದರೆ ಕೆಲವೊಂದು ನೋಡೋದಕ್ಕೆ ಸೇಮ್ ಇತ್ತು. ಕೆಲವೊಂದಕ್ಕೆ ಗುಬ್ಬಚ್ಚಿ ಬಾಡಿಗೆ ಮುಂಚೆ ಹೇಳ್ದಂಗೆ ಗಿಣಿ ಹೆಡ್ ಇದ್ದರೆ, ಇನ್ನು ಕೆಲವೊಂದಕ್ಕೆ ಪಾರಿವಾಳ ಬಾಡಿಗೆ ಸ್ಪ್ಯಾರೋ ಹೆಡ್ ಇತ್ತು. ಈ ಥರ ವಿಚಿತ್ರವಾಗೆಲ್ಲ ಇತ್ತು. ಸೊ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಒಂದು 3 hours ಏನೋ ಅಪ್ರಾಕ್ಸಿಮೇಟ್ಲಿ ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ಹೀಗೆ ವಿಡಿಯೋ ಮಾಡ್ತಾ ಹೋದಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಬರ್ಡ್ ಅಂತೂ ತುಂಬ ಎಂಟರ್ಟೈನ್ ಮಾಡ್ತಾ ಇತ್ತು. ಎಷ್ಟು ಬುದ್ಧಿ ಇದೆ ಗೊತ್ತಾ ಅದಕ್ಕೆ. ನಾವು ಯಾವ ಕಡೆ ಕ್ಯಾಮ್ರಾ ತಿರುಗಿಸಿದ್ರೆ ಆ ಕಡೆನೇ ಬರ್ತಾ ಇತ್ತು. ನೋಡಿ, ಇಲ್ಲಿ ಒಬ್ಬರು ವಿಡಿಯೋ ಹಿಡಿತಿದ್ರು, ನಾನು ಅವ್ರ ಹಿಂದೆ ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ತಿದ್ದೆ. ತುಂಬ ಬ್ರಿಲಿಯಂಟ್ ಪಕ್ಷಿಗಳು. ಒಂದೊಂದ್ಸತಿ ಅದನ್ನ ನೋಡಿದ್ರೆ ಪಾಪ ಅನ್ನಿಸ್ತಿತ್ತು, ಯಾಕಪ್ಪ ಈ ಥರ ಕೇಜಲ್ಲಿ ಇಟ್ಟಿದ್ದಾರೆ ಅಂತೆಲ್ಲ ಅನ್ನಿಸ್ತಿತ್ತು. ಬಟ್ ನಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟೇ ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಆ್ಯಸ್ ಆಫ್ ನೋ ನನ್ನ ಕೈಯಲ್ಲಿ ಈ ಕ್ಯೂಟ್ ಮುದ್ದಾಗಿರೋ ಬರ್ಡ್ಸ್ನ ನೋಡಿ ನನ್ನ ಫೋನಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಮುಂದೆ ತಂದಿಡೋದಷ್ಟೇ ಉದ್ದೇಶ ಆಗಿತ್ತು. ಸೊ ನಾನು ಅದನ್ನೇ ಮಾಡ್ತಾ ಹೋಗ್ತಿದ್ದೀನಿ. ಇದೊಂದು ಜೈಂಟ್ ರ್ಯಾಬಿಟ್ ಅಂತೆ. ಇದಕ್ಕೇನೋ ಒಂದು ಹೆಸರಿಟ್ಟಿದ್ರಪ್ಪ, ಸಾರಿ ನಾನು ಮರ್ತೋಗ್ಬಿಟ್ಟೆ. ಅದು ಅಮ್ಮ, ಅದ್ರ ಹೆಸರು ಅಂಗೋರಾ ರ್ಯಾಬಿಟ್ ಅಮ್ಮ. ಸೂಪರ್ ಚಿಕ್ಕು, ತುಂಬ ಅಬ್ಸರ್ವ್ ಮಾಡ್ತಾನೆ ನನ್ನ ಮಗ. ಅದರ ಹೆಸರು ಅಂಗೋರಾ ರ್ಯಾಬಿಟ್ ಅಂತೆ, ನೋಟ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ನಾರ್ಮಲ್ ರ್ಯಾಬಿಟ್ಸ್ನ, ಒಂದು ಚಿಕ್ಕ ರ್ಯಾಬಿಟ್ಸ್ನ ಅದ್ರ ಪಕ್ಕದಲ್ಲಿ ಮಲಗಿಸಿದ್ರೆ ಒಂದು 4 to 5 ರ್ಯಾಬಿಟ್ಸ್ ಹಾಕಿದ್ರೆ ಅದೊಂದು ರ್ಯಾಬಿಟ್ ಸೈಜ್ ಇತ್ತು. ಹಾಗೆ ಇಲ್ಲಿ ಡವ್ ಬರ್ಡ್ಸ್ ಅಂತೆ, ಗಿನೋ ಪಿಗ್ ಅಂತೆ ಆ್ಯಂಡ್ ಫಿಂಚ್ ಅಂತೆ, ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ ಇತ್ತು. ಮೇ ಬಿ ನಮಗೆ ಬನ್ನೇರುಘಟ್ಟ ಝೂ ಅಲ್ಲಿ ಕೂಡ ಇಷ್ಟೊಂದು ವೆರೈಟೀಸ್ ಆಫ್ ಬರ್ಡ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಇವ್ರು ಎಲ್ಲಿಂದ ತೊಗೊಬಂದಿದ್ರು ಗೊತ್ತಿಲ್ಲ. ಆಸ್ಟ್ರಿಚ್ ಕೂಡ ಇತ್ತು, ಇಮು ಕೂಡ ಇತ್ತು, ಕಿವಿ ಕೂಡ ಇತ್ತು. ಸೊ ಹೀಗೆ ನಿಮಗೋಸ್ಕರ ಒಂದೊಂದೇ ಕ್ಯಾಪ್ಚರ್ ಮಾಡ್ತಾ ಹೋಗ್ತಿದ್ದೆ. ಇಲ್ಲಿ ನಾನು ಈ ಬಾಕ್ಸಿಗೆ ಬಂದಾಗ ಎಲ್ಲಪ್ಪ ರೆಪ್ಟೈಲ್ ಅಂತ ಹುಡುಕ್ತಿದ್ದೆ, ಅದೆಲ್ಲೋ ಬಾಕ್ಸಿಂದ ಬಚ್ಚಿಟ್ಕೊಂಡ್ಬಿಟ್ಟಿತ್ತು. ಇದು ಕ್ಯಾಮಿಲಿಯನ್, ಜೈಂಟ್ ಕ್ಯಾಮಿಲಿಯನ್ ಅಂತ ಕರೀತಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಈ ಟರ್ಟಲ್ ಕೂಡ ಅಷ್ಟೇ, ನೀರಿನ ಮೇಲೆ ತಲೆ ಎತ್ತಿ ತುಂಬ ಎಂಟರ್ಟೈನ್ ಮಾಡ್ತಾ ಇತ್ತು. ಸೊ ಕ್ಯಾಪ್ಚರ್ ಮಾಡ್ತಾ ಹೋದ್ವಿ. ಇವುಗಳಿಗೆ ಮಾತು ಬರಲ್ಲ ಅಷ್ಟೇ, ಬಟ್ ತುಂಬ ಪ್ರಾಣಿಗಳು ನಮ್ಮನ್ನು ಎಂಟರ್ಟೈನ್ ಚೆನ್ನಾಗಿ ಮಾಡ್ತವೆ ಅಂತಂದರೆ ಅವುಗಳ ಬ್ರೈನ್ ಬಗ್ಗೆ ನೀವೇ ಯೋಚನೆ ಮಾಡಿ. ಸೊ ಹಾಗೆ ಪುಟ್ಟು ಫಿಶಸ್ ಕೂಡ ಇತ್ತು, ಒಂದು ಅಕ್ವೇರಿಯಮ್ಸ್ನ ಜೋಡಿಸ್ದಂಗಿತ್ತು. ಹಾಗೆ ಭಯಂಕರವಾಗಿರೋ ರೆಪ್ಟೈಲ್ಸ್ ಕೂಡ ಇತ್ತು. ಸೊ ನಮ್ಮ ಚಿಕ್ಕು ಅಂತೂ ಫುಲ್ ಮಸ್ತಿ ಮಾಡ್ತಿದ್ದ. ಯಾರು ಹೇಳಿದ್ದು ಟಾಟಾಯ್ಸ್ ಬೇಗ ಓಡಲ್ಲ ಅಂತ? ಇಲ್ಲಿ ನೋಡಿ, ಒಂದು ಟಾಟಾಯ್ಸ್ ಹೋಗಿ ಇನ್ನೊಂದು ಮಲಗಿರೋ ಟಾಟಾಯ್ಸ್ನ ಎಬ್ಬರಿಸ್ತಾ ಇದೆ. ಸೊ ನಾವು ಹೋಗಿದ್ದು ರೈಟ್ ಟೈಮು, ಆದರೆ ಏನು ಮಾಡೋದು, ವೀಡಿಯೋನ ಫುಲ್ಲು ಲೆಂತಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಆ ಪರ್ಟಿಕ್ಯುಲರ್ ಟಾಟಾಯ್ಸ್ ವಿಡಿಯೋನ ಮಾತ್ರ ನಿಮಗೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದೊಂದು ರೆಪ್ಟೈಲ್ಸು ಅಷ್ಟೇ. ನಾವು ಹೋಗಿದ್ದು ಡೇ ಟೈಮಲ್ಲೇ ಆದರೂ ಸಿಕ್ಕಾಪಟ್ಟೆ ಪ್ರಾಣಿಗಳು, ರೆಪ್ಟೈಲ್ಸು ನಿದ್ದೆ ಹೊಡಿತಾ ಇತ್ತು. ಸೊ ಹಾಗಾಗಿ ಜಾಸ್ತಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಸೊ ನೆಕ್ಸ್ಟು ಫಿಶಸ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಇದೊಂದು ಭಯಂಕರ ಆಸ್ಟ್ರಿಚ್ ಇತ್ತು. ಅದಕ್ಕೆ ಕಂಬಿನೇ ಕೂತಿತ್ತು. ನೆಕ್ಸ್ಟ್ ಎಕ್ಸಿಟಲ್ಲಿ ಇದೇ ಥರ 3D ಇಮೇಜಸ್ಸು ಕಂಟಿನ್ಯೂ ಆಗ್ತಿತ್ತು. ಆ್ಯಂಡ್ ಎಸ್, ಟಯರ್ಡ್ ಆದರೂ ಕೂಡ ನನ್ನ ಚಿಕ್ಕು ಫೋಸ್ ಕೊಡ್ತಾ ಹೋದ, ನಾನು ಫೋಟೋ ಹಿಡಿತಾ ಹೋದೆ. ಮಿಕ್ಕು ತುಂಬ ಕಮ್ಮಿ ಕಾಣಿಸ್ಕೊಳ್ತಾನೆ ಇದರಲ್ಲಿ, ಬಿಕಾಸ್ ಅವನಿಗೆ ಫೋಟೋಸ್ ಅಂದರೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಅವನ್ನ ಹೊತ್ಕೊಂಡೇ ತಿರುಗಬೇಕಾಗಿತ್ತು. ಸೊ ಈ ವಿಡಿಯೋ ಸೋಫಾರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇವ್ರದ್ದು ನೆಕ್ಸ್ಟ್ ಅಡ್ಡ ಬಂದು JP ನಗರ್ ಅಂತೆ. ನೀವೇನಾದರೂ ಬ್ಯಾಂಗ್ಳೂರ್ ರೆಸಿಡೆನ್ಸ್ ಆಗಿದ್ದರೆ ನೆಕ್ಸ್ಟ್ ಇನ್ ಅಪ್ಕಮಿಂಗ್ ಡೇಸಲ್ಲಿ
JP ನಗರಲ್ಲಿ ಕೂಡ ಇವ್ರದ್ದು ಒಂದು ಮ್ಯೂಸಿಯಂ ಅಥವಾ ಎಕ್ಸಿಬಿಷನ್ ಅಂತ ಏನು ಕರಿತೀವಿ ಇದನ್ನು ಹಾಕ್ತಿದ್ದಾರಂತೆ. ಸಾಧ್ಯ ಆದರೆ ವೀಕೆಂಡಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. 70 ರೂಪೀಸ್ ಟಿಕೆಟ್ಸ್ ಇರುತ್ತೆ 3 years ಆ್ಯಂಡ್ ಅಬೌವ್ ಕಿಡ್ಸ್ಗೆ. ಹಾಗೆ ನೆಕ್ಸ್ಟ್ ನಾನು ಎಕ್ಸಿಟ್ ಹತ್ರ ಬರ್ತಾ ಇರಬೇಕಾದ್ರೆ ಇವ್ರದ್ದೊಂದು ದೊಡ್ಡ ಸ್ಟಾಲ್ ಇತ್ತು. ಇಲ್ಲಿ ಹೆಣ್ಮಕ್ಳಿಗಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಎಷ್ಟು ಕ್ಲಿಪ್ಸ್ ಇರಲಿ, ಎಷ್ಟು ರಬ್ಬರ್ ಬ್ಯಾಂಡ್ಸ್ ಇರಲಿ, ನಮಗಂತೂ ಸಾಕಾಗೋದೇ ಇರಲ್ಲ. ತೊಗೊಂಡು ಮನೇಲಿ ತುಂಬಿಸ್ತಾ ಇರ್ತೀವಿ, ಟೈಮಿಗೆ ಮಾತ್ರ ಸಿಗಲ್ಲ. ಇದೇ ಥರ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಆಗಿರ್ಬೋದು ಅಲ್ವಾ? ಇನ್ ಕೇಸ್ ಎಸ್ ಅಂತಾದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಫ್ರೀ ಆ್ಯಂಡ್ ಸ್ಟೇ ಟ್ಯೂನ್ ಟು ಆಲ್ ಅವರ್ ವಿಡಿಯೋಸ್. ಬಿ ಎ ಪಾರ್ಟ್ ಆಫ್ ಚಿಕ್ಕು ಮಿಕ್ಕು ಫ್ಯಾಮಿಲಿ ಆ್ಯಂಡ್ ಬಿ ಇನ್ ಟಚ್ ವಿತ್ ಅಸ್. ಹೀಗೆ ನೆಕ್ಸ್ಟ್ ಬರ್ತಾ ಇರಬೇಕಾದ್ರೆ ಕುರುಕ್ ತಿಂಡಿಗಳು. ಸೊ ಇಲ್ಲಿ ಏನಾಗಿತ್ತು ಅಂತಂದರೆ ಗಂಡಸರಿಗೆ ಮತ್ತು ಫುಡೀಸ್ಗೆ ತಿಂಡಿಗಳು ಅಟ್ರಾಕ್ಟ್ ಮಾಡುತ್ತೆ. ಆ್ಯಂಡ್ ನಂತರ ಹೆಣ್ಮಕ್ಳಿಗೆ ಅಂತಂದರೆ ಈ ಸರ ಓಲೆ ಅದು ಇದು ಸ್ಟಾಲ್ ಹಾಕಿರ್ತಾರಲ್ಲ, ಅದು ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ಮಕ್ಕಳಿಗಂತೂ ಕೇಳಲೇಬೇಡಿ, ಲೂಟ್ ಬಿಡ್ತಾರೆ. ಅಂದರೆ ಟಾಯ್ಸ್ ಸೆಕ್ಷನ್ ಅಂತೂ ವೈಡ್ ರೇಂಜಲ್ಲಿತ್ತು. ಸೊ ಯೂಶ್ವಲಿ ಈ ಅಮೆಝಾನು ಆನ್ಲೈನಲ್ಲಿ ಸಿಗೋವಂಥ ಟಾಯ್ಸ್ ಎಲ್ಲ ಇಲ್ಲಿ ಸ್ಟಾಲಲ್ಲಿ ಹಾಕಿದ್ರು. ನೋಡಿದಾಗಂತೂ ಚೈಲ್ಡ್ಹುಡ್ ತುಂಬ ನೆನಪಾಯಿತು. ನಮ್ಮ ಚೈಲ್ಡ್ಹುಡ್ಡಲ್ಲಿ ಇಷ್ಟೊಂದು ವೆರೈಟೀಸ್ ಆಫ್ ಟಾಯ್ಸ್ ಇರಲಿಲ್ಲ. ಆದರೂ ಕೂಡ ಎನಿವೇಸ್, ಚೈಲ್ಡ್ಹುಡ್ ಏಜ್ ಇಸ್ ಜಸ್ಟ್ ನಂಬರ್ ಅಂತಾರಲ್ಲ, ನನ್ನಲ್ಲಿದ್ದ ಚೈಲ್ಡು ಹೊರ ಬಂದು ಜಂಪ್ ಮಾಡ್ತಿತ್ತು ಇದನ್ನೆಲ್ಲ ನೋಡಿದಾಗ. ಕಣ್ಣಿಗಂತೂ ತುಂಬ ಹಬ್ಬ ಅಂತಲೇ ಹೇಳ್ಬೋದು. ಆ ಥರ ಇತ್ತು. ಸೊ ಅಷ್ಟೇ, ನಾನಿನ್ನು ಜಾಸ್ತಿ ಮಾತಾಡಿ ತಲೆ ತಿನ್ನಕ್ಕೆ ಹೋಗಲ್ಲ. ಎಂಜಾಯ್ ದ ವಿಡಿಯೋ. ಇನ್ನೊಂದು 3 ನಿಮಿಷ ಇದೆ ಈ ವಿಡಿಯೋನ. ಸೊ ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ಇದನ್ನೆಲ್ಲ ನೋಡಿದಾಗ ಏನೇನು ಪ್ಲ್ಯಾನ್ ಮಾಡಬೇಕು, ಏನೇನು ತೊಗೋಬೇಕು ಅಂತ ಏನಾದರೂ ನಿಮ್ಮ ಮೈಂಡಲ್ಲಿದ್ದರೆ, ಓ ಹೌದಲ್ವಾ, ಅದು ಇಲ್ಲಿ ಸಿಗುತ್ತಲ್ವಾ, ಅಲ್ಲಿ ಸಿಗುತ್ತಲ್ವಾ ಅಂತ ಮೈಂಡಿಗೆ ಬಂದೇ ಬರುತ್ತೆ ಜಾತ್ರೆಗಳಿಗೆ ಹೋದಾಗ ಯೂಶ್ವಲಿ. ಸೊ ಆ ಥರ ಬಂದಾಗ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇರಿಂಗ್ ಮೈ ವಾಯ್ಸ್ ಸೋ ಫಾರ್. ಸೊ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. Until then, enjoy this video.